ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಮ್ಮ ಮನಸ್ಸು ವಿಚಲಿತಗೊಂಡಾಗ ಅಥವಾ ಗೊಂದಲಕ್ಕೊಳಗಾದಾಗ ಏನು ಮಾಡ್ಬೋದು ಅಂತ ತಿಳಿದೇನೆ ಅಥವಾ ಏನು ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಾಗದೆ ತನ್ನ ಅಸಹಾಯಕತೆಯನ್ನು ಯಾವುದೋ ಒಂದು ರೂಪದಲ್ಲಿ ಹೊರಗಡೆ ಹಾಕ್ತಾ ಇರ್ತದೆ. ಮನಸ್ಸು ತಾನು ಗೊಂದಲಕ್ಕೆ ಒಳಗಾದಾಗ ತನ್ನ ಅಸಹಾಯಕತೆಯನ್ನು ಯಾವುದೋ ಒಂದು ರೂಪದಲ್ಲಿ ಹೊರಗೆ ಹಾಕುತ್ತದೆ. ಮನೆಯಲ್ಲಿ ಗಂಡ ಅಥವಾ ಹೆಂಡತಿ ಅಥವಾ ಸೋದರ ಸೋದರಿಯರು, ಮಕ್ಕಳು, ತಂದೆ ತಾಯಿ ಅಥವಾ ಯಾವುದೇ ಒಂದು ಸೂರಿನ ಕೆಳಗಡೆ ಜೊತೆಗೆ ಬಾಳ್ತಿರೋ ವ್ಯಕ್ತಿಗಳಾಗಲಿ, ಕೆಲಸ ಮಾಡೋ ಕಡೆಯಲ್ಲಾಗಲಿ ನಮ್ಮ ಬಗ್ಗೆ ಅಸಹನೆ ಅಥವಾ ಆವೇಶವನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ, ಅವ್ರು ಹೆಂಗೆಂಗೋ ಆಡ್ತಾ ಇದ್ದಾರೆ, ನಮ್ಮ ಮೇಲೆ ಎಗರಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ನಮ್ಮ ಸಹಾಯಕ್ಕಾಗಿ ಅಳುತ್ತಿದ್ದಾರೆ, ಆರ್ತನಾದ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಗೆಯೇ ನಾವು ಕೂಡ ಇನ್ನೊಬ್ಬರ ಮೇಲೆ ಹಾರಾಡ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಅಸಹಾಯಕತೆ, ಹತಾಶೆ. ಈ ಅಸಹಾಯಕತೆ ಮತ್ತು ಹತಾಶೆಗಳಿಂದ ಮಾಡ್ತಿರುವ ಗೋಳಾಟವೇ ಕೂಗಾಡೋದು, ಅರ್ಚಾಡೋದು. ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ, ನಮ್ಮನ್ನು ಗಮನಿಸ್ಕೊಳ್ತಿಲ್ಲ, ನಾನು ಅಂದ್ಕೊಂಡಂಗೆ ಅವನೋ ಅಥವಾ ಅವಳೋ ಇಲ್ಲ, ನಮ್ಮಿಬ್ಬರ ಮಧ್ಯದಲ್ಲೇ ಹೊಂದಾಣಿಕೆ ಇಲ್ಲ ಅಂತ ಹೇಳುವ ಎಲ್ಲ ವಾಕ್ಯಗಳೂ ಈ ಗೋಳಾಟಗಳೇ ಆಗಿರ್ತವೆ, ಆರ್ತನಾದವೇ ಆಗಿರ್ತದೆ, ಅಸಹಾಯಕತೆಯ ಆರ್ತನಾದ ಆಗಿರ್ತದೆ. ತಾನು ದುರ್ಬಲ ಅಥವಾ ನನ್ನ ಸಹಾಯಕ್ಕಾಗಿ ಬೇಡುವವನು ಅನ್ನೋದಕ್ಕೆ ಅವರಿಗೆ ಸಂಕೋಚ. ಅದನ್ನು ಎಕ್ಸಿಬಿಟ್ ಮಾಡೋಕ್ಕೆ, ತಾನು ವೀಕ್ ಅನ್ನೋದನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಸಂಕೋಚ ಆಗಿರುವುದರಿಂದ, ನಾಚಿಕೆ ಪಡೋದ್ರಿಂದ ಈ ಅಹಂಕಾರ ಏನು ಮಾಡ್ತದೆ, ಇನ್ನೊಬ್ಬ ವ್ಯಕ್ತಿಯನ್ನು ದೂರ್ತಾ ಹೋಗ್ತದೆ. ಈ ಮನಸ್ಸು ಹೀಗೆ ವಿಚಲಿತಗೊಳ್ಳೋದಕ್ಕೆ ಬೇಕಾದಷ್ಟು ಕಾರಣ ಇದೆ. ಮೊದಲನೇದೇನು ಅಂತಂದರೆ, ತನ್ನೊಳಗೆ ಅಡಗಿರುವ ಆಸೆಗಳನ್ನು ಸ್ಪಷ್ಟವಾಗಿ ಪ್ರಕಟಿಸಿರುವುದಿಲ್ಲ. ಎರಡನೇದು, ತಮ್ಮ ಹಿತಾಸಕ್ತಿಗಳನ್ನು ನೋಡ್ಕೊಳ್ಳೋಕ್ಕೆ ತಕ್ಕನಾದ ಗುಣಗಳನ್ನು ವ್ಯಕ್ತಿಯಲ್ಲಿ ಎದುರು ನೋಡ್ತಾ ಇರ್ತಾರೆ. ಅಂದರೆ ತನಗೇನು ಬೇಕೋ ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಅವನು ಹೇಗಿರಬೇಕು ಅಂತ ನೋಡ್ಕೊಳ್ತಾ ಇರ್ತಾರೆ. ಇದು ಇನ್ನೊಂದು ವಿಷಯ. ಇನ್ನು ಮೂರನೇದು, ತಮ್ಮ ನಿರೀಕ್ಷೆ ಮತ್ತು ಅಪೇಕ್ಷೆಗಳಿಗೆ ತಕ್ಕಂತೆ ಅವರು ನಡ್ಕೊಳ್ಳಿಲ್ಲ ಅಂತಂದರೆ ಅಥವಾ ಅಂದುಕೊಂಡಂಗೆ ಸಂಗತಿಗಳು ಜರುಗಲಿಲ್ಲ ಅಂತಂದರೆ ಮನಸ್ಸು ವಿಚಲಿತಗೊಳ್ತದೆ, ಡಿಸ್ಟರ್ಬ್ ಆಗ್ತದೆ, ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಮತ್ತು ಕೆಲವು ಸಲ ಏನಾಗ್ತದೆ, ಮನಸ್ಸು ತನಗೆ ತೃಪ್ತಿ ಸಿಗದೆ ಹೋದಾಗ ಡಿಸ್ಟರ್ಬ್ ಆಗತ್ತೆ, ರೇಗತ್ತೆ, ಅದಕ್ಕೆ ತುಂಬ ಕೋಪ ಬರುತ್ತೆ. ಮನಸ್ಸನ್ನು ಶಾಂತವಾಗಿರಿಸುವ ಬಹಳ ಮುಖ್ಯ ವಿಷಯ ಏನು ಅಂತಂದರೆ ಅದು ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ತನ್ನ ಬಯಕೆಗಳು ತೃಪ್ತಿಗೊಳ್ಳುವುದಿಲ್ಲ ಅನ್ನುವ ಸುಳಿವುಗಳು ಸಿಕ್ಕಿದಾಗ, ಅದು ತನ್ನ ತೃಪ್ತಿ ತನಗೆ ದಕ್ಕದೇ ಹೋಗ್ತದೆ ಅನ್ನೋ ಆ ಭಯದಲ್ಲಿ ಅದು ಒಳಗಡೆ ಡಿಸ್ಟರ್ಬ್ ಆಗುತ್ತೆ, ವ್ಯಗ್ರ ಆಗುತ್ತೆ, ಕೋಪಿಸ್ಕೊಳ್ಳುತ್ತೆ, ರೇಗತ್ತೆ, ಉಗ್ರವಾಗಿ ಆಕ್ರಮಣನೂ ಮಾಡುತ್ತೆ. ಹಾಗೆ ಮಾಡುವ ದಾಳಿಯನ್ನು ತನ್ನ ತೃಪ್ತಿಗನುಸಾರವಾಗಿ ಮಾಡೋಕ್ಕೆ ಆಗದೇ ಹೋಗೋದ್ರಿಂದ ಮತ್ತಷ್ಟು ರೇಗತ್ತೆ, ಕನಲತ್ತೆ, ವಿಚಲಿತಗೊಳ್ಳುತ್ತೆ, ಅದು ಡಿಸ್ಟರ್ಬ್ ಆಗುತ್ತೆ, ಕೊಂದೇ ಹಾಕ್ಬಿಡೋಷ್ಟು ಕೋಪ ಬರುತ್ತೆ. ನಾನು ಕೊಂದಾಕ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಬರೀ ಯಾರು ಬಾಯಿ, ಅದು ಬರೀ ಬಾಯಿ ಮಾತಲ್ಲ, ಅದು ಮನಸ್ಸಿನಲ್ಲಿ ಹುಟ್ಟಿರುವ ಆಕ್ರೋಶ. ಆದರೆ ಆ ಮನಸ್ಸಿನ ಆಕ್ರೋಶವನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಆಗೋಲ್ಲ. ಯಾಕೆಂದರೆ ಆ ಥರದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ಅಂದರೆ ನಮಗೆ ಅಂದ್ಕೊಂಡಂಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಅದೊಂದು ರಿಸ್ಟ್ರಿಕ್ಷನ್ಸ್ ಇದೆ, ಒಂದು ಕಟ್ಟುಪಾಡುಗಳಿದೆ. ಹಾಗಾಗಿ ವಿಚಲಿತ ಆಗತ್ತೆ. ಹಾಗೆ ವಿಚಲಿತ ಆಗೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಬಹಳಷ್ಟು ವ್ಯಕ್ತಿಗಳಿಗೆ ತಮ್ಮ ಅಪೇಕ್ಷೆ ಮತ್ತು ನಿರೀಕ್ಷೆ ಇದನ್ನು ತಮ್ಮ ಎದುರಿಗಿನ ವ್ಯಕ್ತಿಗಳಿಗೆ ಹೇಗೆ ತಲುಪಿಸೋದು ಅನ್ನೋದೇ ಸರಿಯಾದ ದಾರಿ ಗೊತ್ತಿರೋಲ್ಲ. ತಾವೇನೋ ಇಷ್ಟಪಟ್ಟಿದ್ದೀವಿ, ತಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದು ಏನು ಅನ್ನೋದನ್ನೇ ಅವರಿಗೆ ಹೇಳಕ್ಕೆ ಬರೋಲ್ಲ. ಕೆಲವು ಸಲ ಈ ಕಮ್ಯುನಿಕೇಷನ್ ಆಗುವ ಮುಂಚೆನೇ, ಈಗ ಏನೋ ಹೇಳಬೇಕು ಆದರೆ ಕಮ್ಯುನಿಕೇಷನ್ ಆಗುವ ಮುಂಚೆನೇ
ಅವರು ಎಲ್ಲಿ ನಿರಾಕರಿಸ್ಬಿಡ್ತಾರೋ ಅಥವಾ ಫೇಲ್ಯೂರ್ ಆಗುತ್ತೋ ಅನ್ನೋ ಭಯ ಇರ್ಬೋದು. ತಾನು ಆ ನಿರೀಕ್ಷೆ ಮತ್ತು ಅಪೇಕ್ಷೆಗಳಿಗೆ ಅರ್ಹ ಇದೀನೋ ಇಲ್ಲವೋ ಅಂತ ಹಿಂಜರಿಕೆ ಇರ್ಬೋದು. ಅಥವಾ ತನ್ನ ಆಸೆಗೆ ತಕ್ಕನಾದಂತಹ ವ್ಯಕ್ತಿ ತನ್ನದಲ್ಲ ಅನ್ನುವಂತಹ ಒಂದು ಗುಪ್ತವಾಗಿರುವಂತಹ ಕೀಳರಿಮೆ ಇರಬಹುದು. ಅಥವಾ ಅದನ್ನು ಸರಿಯಾದ ಪದಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಸರಿಯಾದ ವಾಕ್ಯಾಬ್ಯುಲರಿ ಇಲ್ಲದೆ ಇರಬಹುದು. ಒಟ್ಟಾರೆ ಕಮ್ಯುನಿಕೇಷನ್ನೇ ಸರಿಯಾಗಿ ಆಗದೆ ಇರ್ಬೋದು. ಎಷ್ಟೋ ಜನಕ್ಕೆ ಕಮ್ಯುನಿಕೇಷನ್ ಸರಿಯಾಗಿ ಆಗೋದೇ ಇಲ್ಲ. ಎಷ್ಟೋ ಜನ ಕೂಗಾಡೋದು, ಮುನಿಸ್ಕೊಳ್ಳೋದು, ವ್ಯಕ್ತಿಗಳನ್ನ ತಿರಸ್ಕರಿಸೋದು, ಮತ್ತು ಹೊರಟು ಬಿಡೋದು, ಕಿರ್ಚಾಡೋದು, ಇವೆಲ್ಲವೂ ಯಾತಕ್ಕೆ ಅಂತಂದರೆ ತಮ್ಮಲ್ಲಿರುವ ಪದ ಸಂಪತ್ತಿನ ಕೊರತೆ. ಅದಕ್ಕೆ ಗೊತ್ತಿಲ್ಲ ಯಾವಾಗ ತನ್ನ ಭಾವನೆಗಳನ್ನ, ವಿಚಾರಗಳನ್ನ, ಆಸೆಗಳನ್ನ, ನಿರೀಕ್ಷೆಗಳನ್ನ ಹೆಂಗೆ ವ್ಯಕ್ತಪಡಿಸಬೇಕು ಅಂತಲೇ ಗೊತ್ತಿಲ್ಲ. ಅವರ ವಿಚಾರಗಳನ್ನ, ಭಾವನೆಗಳನ್ನ ಸೂಕ್ತ ಪದಗಳಲ್ಲಿ, ವಾಕ್ಯಗಳಲ್ಲಿ ಅಭಿವ್ಯಕ್ತಪಡಿಸಲಿಕ್ಕೆ ತಿಳಿದಿಲ್ಲದೇ ಇರೋ ಕಾರಣದಿಂದ ವ್ಯಕ್ತಿನಲ್ಲೇನಾಗುತ್ತೆ, ಆ ಅಸಹಾಯಕತೆ ಅವರಲ್ಲಿ ಅಸಹನೆಯನ್ನು ಹುಟ್ಟಾಕ್ತದೆ. ನೋಡಿ, ತಾನು ಅಸಹಾಯಕ ಎಂಬ ಭಾವ ಉಂಟಾದಷ್ಟು ನಮ್ಮಲ್ಲಿ ಅಸಹನೆ ಉಂಟಾಗ್ತದೆ. ಅಳುವ ಬದಲು ಕೂಗಾಡ್ತಾರೆ, ದುಃಖಿಸುವ ಬದಲು ಜಗಳ ಆಡ್ತಾರೆ. ತಮ್ಮಲ್ಲಿ ಸಂಪನ್ಮೂಲವಿದ್ದರೆ ಆತ್ಮವಿಶ್ವಾಸ ಇರುತ್ತೆ. ಅದು ಯಾವುದೇ ರೀತಿಯ ಸಂಪನ್ಮೂಲ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ವೈಚಾರಿಕವಾಗಿ ಆಗಿರ್ಬೋದು, ಶೈಕ್ಷಣಿಕ, ವೈಜ್ಞಾನಿಕ, ನೈತಿಕ, ತಾತ್ವಿಕ, ಜನರ ಸಂಪರ್ಕ, ಹೀಗೆ ನಾನಾ ಥರ ಸಂಪನ್ಮೂಲಗಳು ಇರ್ತವೆ. ಮತ್ತು ಈ ಎಲ್ಲ ಸಂಪನ್ಮೂಲಗಳ ಮೇಲೆ ಮನಸ್ಸು ಅವಲಂಬಿತವಾಗಿರುತ್ತದೆ. ಈ ಎಲ್ಲ ಸಂಪನ್ಮೂಲಗಳು ತನ್ನ ಅಸ್ತಿತ್ವಕ್ಕೆ ಆಧಾರ ಅಂತ ಕೂಡ ಈ ಮನಸ್ಸು ನಂಬಿರ್ತದೆ. ಹೀಗೆ ತನ್ನ ಸಂಪನ್ಮೂಲಗಳನ್ನು ಯಾವುದು ಗುರುತಿಸ್ಕೊಂಡಿರ್ತದೋ ಅದನ್ನು ಆಧರಿಸ್ಕೊಂಡು ತನ್ನ ವಿಚಲಿತಗೊಂಡಿರುವ ಸ್ಥಿತಿಯನ್ನು, ಅಂದರೆ ಮನಸ್ಥಿತಿಯನ್ನು ಸರಿಪಡಿಸಿಕೊಳ್ಳಲು ಸಾಧ್ಯ. ಇದ್ಯಾವ ಸಂಪನ್ಮೂಲಗಳನ್ನು ಹೊಂದಿರದೇ ಇದ್ದಂಥ ಸ್ಥಿತಿ ತನ್ನದು ಅಂತ ಭಾಸ ಆದರೆ ಅದು ಕನಲುತ್ತದೆ, ವಿಚಲಿತಗೊಳ್ಳುತ್ತದೆ, ಡಿಸ್ಟರ್ಬ್ ಆಗ್ತದೆ, ಉದ್ರಿಕ್ತಗೊಳ್ಳುತ್ತದೆ. ಒಂದು ಕೈಗೆ ಪೆಟ್ಟಾದರೆ ಮತ್ತೊಂದು ಕೈ ತಕ್ಷಣ ಅದನ್ನು ತಟ್ಟನೆ ಹಿಡ್ಕೊಳ್ಳೋ ಹಾಗೆ, ಅಥವಾ ಸಮಾಧಾನ ಪಡಿಸೋ ಹಾಗೆ, ಅಥವಾ ನೆರವಾಗೋಂಗೆ ಮನಸ್ಸಿಗೂ ಕೂಡ ಒಂದು ಆಸರೆ ಬೇಕು. ಅದೇನು ಅಂದರೆ ನಮ್ಮದೇ ಬಾಧಿತ ಆಲೋಚನೆಗಳನ್ನು, ನಮ್ಮದೇ ಭರವಸೆಯ ಆಲೋಚನೆಗಳು ಸಮಾಧಾನ ಮಾಡುವುದು. ನೋವು ತಿಂತಾ ಇರುವಂಥ ಆಲೋಚನೆಗಳಿದಾವಲ್ಲ, ನೋವು ಉಂಟು ಮಾಡುವಂತಹ ಆಲೋಚನೆಗಳು, ಭರವಸೆ ನೀಡುವಂಥ ಆಲೋಚನೆಗಳನ್ನು ನಾವು ಮಾಡೋದು. ಮನಸ್ಸಿನ ಈ ರೀತಿಯ ಸ್ವಭಾವವೇ ಅದರ ವಿಶೇಷತೆ. ತನ್ನನ್ನು ತಾನೇ ಸಮಾಧಾನ ಪಡಿಸ್ಕೊಳ್ಳೋದಕ್ಕಾಗಿ ಅನೇಕ ಸಾಂತ್ವನದ ತಂತ್ರಗಳಿದೆ. ಇಂತಹ ಸಾಂತ್ವನದ ತಂತ್ರಗಳನ್ನು ನಮ್ಮದೇ ಮನಸ್ಸು ವಿಚಲಿತಗೊಂಡಾಗ, ಅಂದರೆ ಡಿಸ್ಟರ್ಬ್ ಆದಾಗ ಬಳಸಬಹುದು. ಹಾಗಾಗಿ ಅದರ ಬಗ್ಗೆ ಅರಿವು ಇಲ್ಲದಂತೆ ಬೇರೆಯವ್ರ ಪಾಪ ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ. ನಮ್ಮ ಫೆಲೋ ಜೀವಿಗಳಿಗೆ, ನಮ್ಮ ಸಹಜೀವಿಗಳಿಗೆ, ಅವ್ರಿಗೂ ಕೂಡ ನಾವು ನೆರವಾಗಬಹುದು. ಅಂದರೆ ನಮ್ಮನ್ನು ನಾವು ಸಮಾಧಾನವಾಗಿ, ಸಾವಧಾನವಾಗಿ ಹೇಗೆ ನೋಡ್ಕೊಳ್ಳೋದು, ವಿಚಲಿತಗೊಂಡಾಗ ಹೇಗೆ ನಾವು ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ತಂತ್ರಗಳಿವೆ, ಅವುಗಳನ್ನ ನಾವು ಗಮನಿಸೋ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು, ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು.
ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.